ಎಲೆಕ್ಷನ್ ನಲ್ಲಿ ಇವಿಎಂ ಹ್ಯಾಕ್ ಬಗ್ಗೆನೇ ಅನುಮಾನ ವ್ಯಕ್ತವಾಗಿದೆ. ಇವಿಎಂ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಮನೆಗೆ ಇವಿಎಂ ಮಷೀನ್ ಅನ್ನ ತರಿಸಿಕೊಂಡು ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪರೀಕ್ಷೆಯನ್ನ ಮಾಡಿದ್ದಾರೆ. ಇವಿಎಂ ಬಗ್ಗೆನೇ ಈಗ ಅನುಮಾನ ವ್ಯಕ್ತ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅನುಮಾನವನ್ನ ವ್ಯಕ್ತಪಡಿಸಿ ಇವಿಎಂ ಅನ್ನೇ ಮನೆಗೆ ಈಗ ತರಿಸಿಕೊಂಡು ಪರೀಕ್ಷೆಯನ್ನ ಮಾಡಿದ್ದಾರೆ. ಕೋಳಿವಾಡ ಅವರ ಸೋಲಿನ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಅನುಮಾನ ಕೂಡ ಇತ್ತು. ಸೊ ಇದೇ ಕಾರಣಕ್ಕಾಗಿ ಎಂಜಿನಿಯರ್ ಒಬ್ಬರನ್ನ ಮನೆಗೆ ಕಳುಹಿಸಿಕೊಂಡು ಖುದ್ದು ಪರೀಕ್ಷೆಯನ್ನ ಮಾಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಬಟನ್ ಒತ್ತಿದ್ರು ಬಿಜೆಪಿಗೆ ಮತ ಅಂತ ಹೇಳಿ ಕೋಳಿವಾಡ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಈಗ 10 ಪಾರ್ಟಿಗೆ ಸಿದ್ದರಾಮಯ್ಯ ಅವರೇ ಖುದ್ದು ಅವರೇ ವೋಟ್ ಅನ್ನ ಹಾಕ್ತಿದ್ದಾರೆ. ಅವರ ಕೈಯಿಂದಾನೆ ಇಂಜಿನಿಯರ್ ಏನ್ ರಿಸಲ್ಟ್ ಬರ್ಬೇಕು ಸರ್ ನಿಮ್ಗೆ ಅಂತ ಆ ಸಂದರ್ಭದಲ್ಲಿ ಇಂಜಿನಿಯರ್ ಕೇಳಿದ್ದಾರೆ. ಆಗ ಇಂಜಿನಿಯರ್ಗೆ ಹೇಳಿದ್ದಾರೆ 7 ಕಾಂಗ್ರೆಸ್ ಬರಬೇಕು, ಬಿಜೆಪಿಗೆ 3 ಬರಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಅದೇ ರೀತಿಯಾಗಿ ರಿಸಲ್ಟ್ ಅನ್ನ ಇಂಜಿನಿಯರ್ ತೋರಿಸಿದ್ದಾರಂತೆ. 7 ಕಾಂಗ್ರೆಸ್ 3 ಬಿಜೆಪಿ ಅಂತ ಏನ್ ಸಿದ್ದರಾಮಯ್ಯ ಹೇಳಿದ್ರು ಅದರಂತಾನೆ ರಿಸಲ್ಟ್ ಅನ್ನ ತೋರಿಸಿದ್ದಾರೆ. ಪಕ್ಷದಿಂದ ಇದೇ ಕಾರಣಕ್ಕಾಗಿ ಈಗ ಉಗ್ರ ಹೋರಾಟಕ್ಕೂ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಚಿಂತನೆಯನ್ನ ಮಾಡಿದ್ದಾರೆ. ನ್ಯೂಸ್ 18ಗೆ ಪರಾಜಿತ ಅಭ್ಯರ್ಥಿ ಕೋಳಿವಾಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖುದ್ದು ಮನೆಗೆನೆ ಇವಿಎಂ ಅನ್ನು ತರಿಸಿಕೊಂಡು ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದಾರೆ. ಆ ಒಂದು ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಂಜಿನಿಯರ್ ಒಬ್ಬರನ್ನ ಕರೆಸಿ ನನಗೆ ಈ ತರದ ರಿಸಲ್ಟ್ ಬೇಕು ಅಂತ ಕೇಳಿದ್ದಾರೆ. ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕೈಯಿಂದನೇ ಬಟನ್ ಅನ್ನ ಒತ್ತಿಸಿ ಆ ನಂತರ ರಿಸಲ್ಟ್ ಏನು ಅಂತ ನೋಡಿದ್ರೆ ಸಿದ್ದರಾಮಯ್ಯ ಅವರು ಯಾವ ರಿಸಲ್ಟ್ ಅನ್ನ ಬಯಸಿದ್ರು ಅದೇ ರೀತಿಯ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇರೋದು ಈ ಒಂದು ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಕೋಳಿವಾಡ. ಸೊ ಒಂದ್ ರೀತಿಯ ಅನುಮಾನ ಕೂಡ ವ್ಯಕ್ತ ಆಗಿತ್ತು ಸಿದ್ದರಾಮಯ್ಯ ಅವರಿಗೆ ಕೋಳಿವಾಡ ಅವರ ಈ ಒಂದು ಸೋಲಿನ ಬಗ್ಗೆ. ಆ ಒಂದು ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ 50 ವರ್ಷಗಳ ಒಂದು ಸುದೀರ್ಘವಾದಂತಹ ಹೋರಾಟವನ್ನ ಮಾಡ್ಕೊಂಡಂತಹ ಕೋಳಿವಾಡ ಅವರು ಸೋಲೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಅನುಮಾನ ಸಿದ್ದರಾಮಯ್ಯ ಅವರಿಗೆ ಇತ್ತು. ಸಿದ್ದರಾಮಯ್ಯ ಕೂಡ ನಾ ಮಾತಾಡಕ್ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋದಾಗ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಹೆಂಗ್ ನೀವು ಸೋಲಿಕ್ಕೆ ಸಾಧ್ಯ ಆ ಪರಿಸ್ಥಿತಿ ಹಂಗಿತ್ತು. ಇವರು ಇವಿಎಂ ಅನ್ನ ಹ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಕುಂತಾಗ ಒಬ್ಬ ಎಂಜಿನಿಯರ್ ಬಂದು ಮಷೀನ್ ತಂದು ಸಿದ್ದರಾಮಯ್ಯನ ಕೈಯಿಂದನೇ ಒತ್ತಿಸಿದಂತ ಬೇರೆ ಬೇರೆ ಪಾರ್ಟಿಗೆ ಬಿಜೆಪಿ, ಕಾಂಗ್ರೆಸ್, ಎಸ್ಪಿ, ಬಿಎಸ್ಪಿ, ಕಮ್ಯುನಿಸ್ಟ್ ಈಗ 10 ಪಾರ್ಟಿಗೆ ಒತ್ತಿದ್ರಂತ. ಒತ್ತಿದಾಗ ಇದು ಏನ್ ಕೇಳ್ರಿ ಅಂತ ಕೇಳಿದ್ರಂತ ಅವ್ರು. 7 ಕಾಂಗ್ರೆಸ್ 3 ಬಿಜೆಪಿ ಬರ್ಬೇಕು ಅಂತ ಹೇಳಿದ್ರಂತೆ. ಆ ಒಂದು ಬಟನ್ ಒತ್ತಿದಂತ 7 ಕಾಂಗ್ರೆಸ್ 3 ಬಿಜೆಪಿ ಬರ್ತದೆ. ಇದು ಸಿದ್ದರಾಮಯ್ಯನ ನನಗೆ ಹೇಳಿದ್ದು. ಅದಕ್ಕೆ ದೊಡ್ಡ ಆಂದೋಲನ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ನಾವು ಈಗಾಗಲೇ ಸ್ಟಾರ್ಟ್ ನಾವು ಮಾಡಿದ್ವಿ. ಹ್ಯಾಕಾಗಿದೆ ಎಲ್ಲ ಎಲೆಕ್ಷನ್ಯಾಗ ಮಾಡ್ತಾರ್ರಿ. ಎಲ್ಲಿವರೆಗೆ ಮೋದಿ ಅಂಡ್ ಶಾ ಇರ್ತಾರ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಎಲೆಕ್ಷನ್ ಬಂದ್ರು ಅದು ಹ್ಯಾಕ್ ಮಾಡಾರ ಅವ್ರು ಮತ್ತೆ ತಾವು ಅಧಿಕಾರಕ್ಕೆ ಬರೋರ ಪ್ರಜಾಪ್ರಭುತ್ವ ನಶಿಸಿ ಹೋಗ್ಬೇಕು. ಅವರು ಚಕ್ರಾಧಿಪತಿ ಆಗ್ಬೇಕು. ಈ ಉದ್ದೇಶ ಅವ್ರದಿದೆ. ಅಲ್ಲ ಸರ್, ಈಗ ಸಿದ್ದರಾಮಯ್ಯನವ್ರ ಮನೆಗೆ ಇವಿಎಂ ತರ್ಬೋದಾ ಸರ್ ಹಂಗೆ? ಅಲ್ಲ ಅವ್ರು ಹೇಳಿದ ತಂದಿದ್ರಂತೆ, ಅವ್ರು ನೋಡಿದ್ರಂತೆ, ಅವರೇ ಹೇಳಿದ್ರು. ಅದಕ್ಕೆ ಅದನ್ನ ಪ್ರೂವ್ ಮಾಡೋಣ ಮತ್ತು ದೊಡ್ಡ ಆಂದೋಲನ ಮಾಡೋದು ಅನ್ನೋ ಮಾತನ್ನು ಅವರು ನಾವು ಕೂಡ ಮಾತಾಡಿದ್ವಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಒಂದು ರೀತಿಯಲ್ಲಿ ಸಾಕಷ್ಟು ಅನುಮಾನ ಸಿದ್ದರಾಮಯ್ಯ ಅವರಿಗೆ ಇತ್ತು ಕೋಳಿವಾಡ ಅವರ ಈ ಸೋಲಿನ ಬಗ್ಗೆ ಅಂತ ಹೇಳಿ. ಸೊ ಒಂದು ರೀತಿಯಲ್ಲಿ ಇದು ಎಲ್ಲರೂ ಕೂಡ ಶಾಕ್ಗೆ ಒಳಗಾಗುವಂತಹ ಸುದ್ದಿ. ಯಾರಿಗೆ ಹಾಕಿದ್ರು ಕೂಡ ಇದೇ ರೀತಿಯಾಗಿ ಸೆಟ್ ಮಾಡ್ಲಾಗತ್ತೆ ಅನ್ನುವಂತಹ ಅನುಮಾನ ಅಂತ ಹೇಳಿ ಯಾವ ರೀತಿಯಾಗಿ ಈಗ ಇನ್ನೊಂದಷ್ಟು ಅನುಮಾನಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಶ್ರೀನಿವಾಸನ ವಾಯ್ಸ್ ಕೇಳಿಸ್ತಾ ಇದೆ. ಆದ್ರೆ ಈಗಾಗಲೇ ಕೋಳಿವಾಡ ಅವರ ಸೋಲು ಒಂದ್ ಕಡೆ ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಅನುಮಾನ ಕೂಡ ಇತ್ತು ಅಂತ ಹೇಳಿ, ಏನೋ ಇದು ಹ್ಯಾಕ್ ಆಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರಿಗೆ ಒತ್ತಿದ್ರು ಕೂಡ ಅದು ಬಿಜೆಪಿ ಅಭ್ಯರ್ಥಿಗೆ ಹೋಗ್ಬೇಕು ಅನ್ನುವಂತಹ ಸೆಟ್ ಮಾಡಿದಾರ ಅಂತ ಹೇಳಿ ಯಾವ ರೀತಿಗೆ ಪ್ರಾತ್ಯಕ್ಷಿಕೆ ಮಾಡಿದ್ರು, ಏನ್ ರಿಸಲ್ಟ್ ಬಂತು, ಒಂದಷ್ಟು ಇನ್ನಷ್ಟು ಅನುಮಾನಗಳಿಗೆ ಇದು ಕಾರಣ ಆಯ್ತಾ? ಹಾಗಾದ್ರೆ
ಲವಿತಾ, ಪ್ರಮುಖವಾಗಿ ಮಾಜಿ ಸ್ಪೀಕರ್ KB ಕೋಳಿವಾಡ್ ಇವತ್ತು ರಾಜ್ಯ ರಾಜಕಾರಣ ಒಂದು ತಲ್ಲಣ ಉಂಟು ಮಾಡತಕ್ಕಂಥ ಒಂದು ಸುದ್ದಿಯನ್ನ, ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೈ ಎಲೆಕ್ಷನ್ ಆಗಿರ್ಬೋದು, 2018ರ ಎಲೆಕ್ಷನ್ ಆಗಿರ್ಬೋದು ಮತ್ತು ಲೋಕಸಭೆ ಚುನಾವಣೆಯಲ್ಲೂ ಕೂಡ EVMs ಹ್ಯಾಕ್ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಮಾತುಗಳೇನು ಕೇಳಿ ಬರ್ತಾ ಇತ್ತು. ಅದೇ ಮಾತನ್ನು ಕೂಡ KB ಕೋಳಿವಾಡ್ ಹೇಳಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ನಾನು ಗೆಲ್ಲಬೇಕಾಗಿರ್ತಕ್ಕಂಥ ವಾತಾವರಣ ರಾಣೆಬೆನ್ನೂರಿನಲ್ಲಿ ನಿರ್ಮಾಣವಾಗಿತ್ತು, ಆದ್ರೆ ನಾನು ಸೋತೆ. ಆದ್ರೆ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ EVM ಅನ್ನ ಹ್ಯಾಕ್ ಮಾಡಿರೋದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ನ್ಯೂಸ್ 18 ಕನ್ನಡಕ್ಕೆ KB ಕೋಳಿವಾಡ್ ಹೇಳಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹ್ಯಾಕ್ ಆಗಿದ್ರ ಬಗ್ಗೆ ನನಗೆ ಹೇಳಿದ್ದಾರೆ. ಅವರು ಅನಾರೋಗ್ಯದಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಳಿವಾಡ್, ನೀವು ಗೆಲ್ಲಬೇಕಾಗಿತ್ತು ಆದ್ರೆ ಸೋತಿದ್ದೀರಾ, ಸೋಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ EVMs ಅಂತಕ್ಕಂಥ ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ರು. ಅಂದ್ರೆ ಈ ಚುನಾವಣೆ ಬಳಿಕ ಒಬ್ಬ ಇಂಜಿನಿಯರ್ ಸಿದ್ದರಾಮಯ್ಯನವರ ನಿವಾಸಕ್ಕೆ EVM ಅನ್ನ ತಂದು ಒಂದು ಡೆಮೋವನ್ನ ಪ್ರದರ್ಶನ ಮಾಡಿದ್ರಂತೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ 10 ಮತವನ್ನ ಚಲಾವಣೆ ಮಾಡಲಾಗಿತ್ತು. ಕಾಂಗ್ರೆಸ್, ಬಿಜೆಪಿ, BSP, JDS ಹಾಗೂ ಸಾಕಷ್ಟು ಒಂದು 10 ಪಕ್ಷಗಳಿಗೂ ಕೂಡ ಒಂದೊಂದು ಮತಗಳಂತೆ ಅವರು ವೋಟ್ ಮಾಡಲಾಗಿತ್ತು. ವೋಟ್ ಮಾಡಿದ ಬಳಿಕ ಇಂಜಿನಿಯರ್ ಸಿದ್ದರಾಮಯ್ಯನವರು ಕೇಳಿದ್ರಂತೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವೋಟ್ ಬೇಕು ಅಂತ ಕೇಳಿದ್ರಂತೆ. ಕೇಳಿದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ 7 ಬರಲಿ, ಬಿಜೆಪಿಗೆ 3 ಬರಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಂಜಿನಿಯರ್ ಮುಂದೆ ಇಟ್ಟಿದ್ರಂತೆ. ಇಂಜಿನಿಯರ್ ತಕ್ಷಣವೇ EVM ಇರ್ತಕ್ಕಂಥ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾರಂತೆ. ಪ್ರೆಸ್ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ಗೆ 7 ಮತ ಬಿದ್ದು ಬಿಜೆಪಿಗೆ 3 ಮತ ಬಿದ್ದಿತ್ತು ಅಂತೇಳಿ ಈ ಮಾತನ್ನ KB ಕೋಳಿವಾಡ್ ಖುದ್ದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಮುಂದೂ ಕೂಡ ನಾವು ಇದೇ ರೀತಿಯಲ್ಲಿ ಎಲೆಕ್ಷನ್ ಫೇಸ್ ಮಾಡೋದ್ರೆ ಸೋಲೋದು ಗ್ಯಾರಂಟಿ. ಹೀಗಾಗಿ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ EVM ವಿರುದ್ಧ ಒಂದು ಆಂದೋಲನವನ್ನ, ಒಂದು ಹೋರಾಟವನ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಮನವಿ ಅಂತ ಒಂದು ಸಲಹೆಯನ್ನು ಕೂಡ ಸಿದ್ದರಾಮಯ್ಯನವರು KB ಕೋಳಿವಾಡ್ ಅವರ ಮುಂದೆ ಇಟ್ಟರು. ಆದ್ರೆ ಅಂತಿಮವಾಗಿ ಎಲೆಕ್ಷನ್ ಕಮಿಷನ್ ಒಂದು ನಿಯಂತ್ರಣದಲ್ಲಿರ್ತಕ್ಕಂಥ EVM ಹೇಗೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂತು, ಹಾಗಾದ್ರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ತಂದಿರತಕ್ಕಂತಹ ಆ ಇಂಜಿನಿಯರ್ ಯಾರು ಅಂತಕ್ಕಂಥ ವಿಚಾರ ಸಿದ್ದರಾಮಯ್ಯನವರು KB ಕೋಳಿವಾಡ್ ಮುಂದೆ ಹೇಳಿರುವಂತೆ. ಆದ್ರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಖುದ್ದು ಸ್ಪಷ್ಟಪಡಿಸಬೇಕಾಗಿದೆ. ಅನವಿತಾ, ಎಕ್ಸಾಕ್ಟ್ಲಿ ಶ್ರೀನಿವಾಸ ಹಳಕಟ್ಟಿ, ಒಂದು ರೀತಿಯಲ್ಲಿ ಎಲೆಕ್ಷನ್ ಮೇಲೆನೆ ಅನುಮಾನ, ಒಂದು ರೀತಿಯಲ್ಲಿ ಈಗ ಚುನಾವಣಾ ಸಿಬ್ಬಂದಿಗಳ ಮೇಲೆನೆ ಅನುಮಾನ ಬರುವಂತಹ ವಿಚಾರ ಇದು. ಯಾಕಂದ್ರೆ ಪ್ರಾಮಾಣಿಕವಾಗಿ ಹಾಗಾದ್ರೆ ಎಲೆಕ್ಷನ್ ನಡೆಯೋದಿಲ್ವಾ, ಯಾಕೆ ವೋಟ್ ಹಾಕ್ಬೇಕಾದ್ರೆ ಜನ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಎದ್ದೇಳುತ್ತೆ. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ, ಆಡಳಿತ ಪಕ್ಷದವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಚುನಾವಣಾ ಸಿಬ್ಬಂದಿ ಹೇಳ್ಬೇಕಾಗತ್ತೆ, ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಒಂದು ಗಂಭೀರವಾದ ವಿಚಾರ. ಇನ್ನೊಂದ್ ಕಡೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಈಗ ಒಂದ್ ವೇಳೆ ಹಾಗೆ ಆಗೋದಾದ್ರೆ ಕಾನೂನಿನ ಮೊರೆ ಹೋಗ್ತಾರಾ ಹಾಗಾದ್ರೆ ಕಾಂಗ್ರೆಸ್ನವರು? ರವಿತಾ, ಪ್ರಮುಖವಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಆದ್ರೆ 2018ರ ವಿಧಾನಸಭೆ ಚುನಾವಣೆ ಸೋತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕಾಂಗ್ರೆಸ್ನ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಆಗಿರ್ಬೋದು, ಬಹಿರಂಗವಾಗಿರ್ಬೋದು, ಇಂಥ ಒಂದು ಹೇಳಿಕೆಯನ್ನ, ಇಂಥ ಒಂದು ಆಪಾದನೆಯನ್ನ, ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನ, ದಾಖಲೆಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮುಂಬರ್ತಕ್ಕಂಥ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಲು ಏರ್ತೀವಿ ಅಥವಾ ಒಂದು ಕಾಂಗ್ರೆಸ್ ಮಟ್ಟದಲ್ಲಿ, ಒಂದು ರಾಷ್ಟ್ರವ್ಯಾಪಿ ಮಟ್ಟದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತೇವೆ. ಎಲ್ಲಿವರೆಗೂ EVM ಇರುತ್ತೋ ಅಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಬಿಜೆಪಿನ ಅಧಿಕಾರಕ್ಕೆ ಬರ್ತಾ ಹೋಗುತ್ತೆ. ಹಾಗಾಗಿ ಕೂಡ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಪಕ್ಷದ ವೇದಿಕೆಯಲ್ಲಿ ಮತ್ತು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಮುಖಂಡರು ಹೇಳ್ತಾನೆ ಬಂದಿದ್ದಾರೆ. ಇದೀಗ KB ಕೋಳಿವಾಡ್ ಅವರು ಹೇಳಿರ್ತಕ್ಕಂಥ ಒಂದು ಸ್ಫೋಟಕವಾಗಿರ್ತಕ್ಕಂಥ ಮಾಹಿತಿ ಏನಿದೆ, ಈ ಮಾಹಿತಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗುತ್ತೆ. ಆದ್ರೆ ಈ ಬಗ್ಗೆ ನಾವು ಸಿದ್ದರಾಮಯ್ಯನವ್ರನ್ನ ಸಂಪರ್ಕ ಮಾಡಿದಾಗ ಅವರ ಆಪ್ತ ವಲಯ ಹೇಳ್ತಾ ಇರೋದಿಷ್ಟೇ, ಸಿದ್ದರಾಮಯ್ಯನವರಿಗೆ ಯಾವುದೇ ಇಂಜಿನಿಯರ್ ಕೂಡ ಭೇಟಿಯಾಗಿಲ್ಲ, ಯಾವ EVM ಕೂಡ ಒಂದು ಡೆಮೋ ನಡೆದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಹಾಗಾದ್ರೆ KB ಕೋಳಿವಾಡ್ ಸುಳ್ಳು ಹೇಳಿದ್ರ ಅಂತಕ್ಕಂಥ ಒಂದು ಸಂಶಯ ಇಲ್ಲಿ ಕಾಡ್ತಾ ಇದೆ. ಇದಕ್ಕೆ KB ಕೋಳಿವಾಡ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟನೆ ಕೊಡಬೇಕಾಗತ್ತೆ. ಜೊತೆಗೆ ಚುನಾವಣಾ ಆಯೋಗ ಕೂಡ ಇಂಥ ಒಂದು ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ನೀಡಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಒಂದು ಎಲೆಕ್ಷನ್ ಆದಾಗ್ಲೂ ಕೂಡ ಪ್ರಾಮಾಣಿಕತೆಯ ಒಂದು ಮಾತುಗಳು ಬರುತ್ತೆ, EVM ಹ್ಯಾಕ್ ಆಗುವಂತಹ ಮಾಹಿತಿಗಳು ಬರುತ್ತೆ. ಅದಕ್ಕೆ ಎಲ್ಲವನ್ನ ಕೂಡ ಚುನಾವಣಾ ಅಧಿಕಾರಿಗಳು, ಚುನಾವಣಾ ಆಯೋಗ ನಿರಾಕರಿಸಿ ಬಂದಿದೆ. ಅಂತಹದ್ದು ಯಾವುದೇ ಸಾಧ್ಯತೆ ಇಲ್ಲ ಅನ್ನೋದನ್ನೇ ಹೇಳಿದೆ ಪ್ರತಿ ಸಲ ಡೆಮೋ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಂತ ಹೇಳಿ. ಹಾಗಾಗಿ ಇದು ಒಂದು ಗಂಭೀರವಾದಂತಹ ಆರೋಪ. ಹಾಗಾಗಿ ಇದಕ್ಕೆ ಯಾವ ರೀತಿಯಾಗಿ ಈಗ ಬಿಜೆಪಿಯವರು ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಏನ್ ಹೇಳ್ತಾರೆ ಅನ್ನೋದರ ಜೊತೆಗೆ ಚುನಾವಣಾ ಆಯೋಗ ಕೂಡ ಸ್ಪಷ್ಟನೆ ಕೊಡಬೇಕಾಗತ್ತಲ್ವಾ ಹಾಗಾದ್ರೆ ಶ್ರೀನಿವಾಸ್ ಅಂತ?
ಖಂಡಿತವಾಗಿಯೂ ನವಿತಾ ಬಿಜೆಪಿ ಯಾವಾಗ ಕಾಂಗ್ರೆಸ್ ಇಂತ ಒಂದು ಆರೋಪ ಮಾಡ್ತಾನೆ ಬಂದಿದೆ, ಬಿಜೆಪಿ ಈ ಆರೋಪವನ್ನು ತಳ್ಳಿ ಹಾಕ್ತಾನೆ ಬಂದಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಒಂದು ಸವಾಲು ಕೂಡ ಹಾಕಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಹ್ಯಾಕ್ ಆಗಿರ್ಬೋದು, ಯಾವುದೇ ಅನ್ನು ಮಾಡ್ಲಾಗ್ತಾ ಇಲ್ಲ, ಒಂದ್ ವೇಳೆ ಅದನ್ನ ನೀವು ಸಾಬೀತು ಪಡಿಸಿದ್ದೇ ಆದಲ್ಲಿ ಚೆಕ್ ಮಾಡಬಹುದು ಅಂತಕ್ಕಂಥ ಒಂದು ಸವಾಲನ್ನು ಹಾಕಿತ್ತು. ಆದ್ರೆ ಯಾವೊಬ್ಬ ರಾಜಕೀಯ ಮುಖಂಡರು ಕೂಡ ಈ ಸವಾಲಿಗೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನ ಅಥವಾ ಈ ಸವಾಲನ್ನು ಸ್ವೀಕರಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಯಾವುದೇ ಹ್ಯಾಕ್ ಆಗಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ನೀಡಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಇದೀಗ ಕೆಬಿ ಕೋಳಿವಾಡ ಹೇಳಿಕೆ ಏನಿದೆ, ಸಿದ್ದರಾಮಯ್ಯನವರೇ ಈ ತರ ಹೇಳಿದ್ದು, ಸಿದ್ದರಾಮಯ್ಯನವರ ನಿವಾಸಕ್ಕೆ ಒಬ್ಬ ಇಂಜಿನಿಯರ್ ಖುದ್ದು ಇವಿಎಂ ಜೊತೆಗೆ ಬಂದಿದ್ದ ಅಂತಕ್ಕಂಥ ಹೇಳಿಕೆ ಏನಿದೆ, ಈ ಹೇಳಿಕೆ ಸಾಕಷ್ಟು ಒಂದು ಗೊಂದಲವನ್ನುಂಟು ಮಾಡಿದೆ, ಸಾಕಷ್ಟು ಒಂದು ಸಂಚಲನವನ್ನು ರಾಜ್ಯ ರಾಜಕೀಯ ವಲಯದಲ್ಲಿ ಹುಟ್ಟುಹಾಕಿದೆ. ಈ ಒಂದು ಬೆಳವಣಿಗೆ ಮುಂಬರ್ತಕ್ಕಂಥ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಒಂದು ಸಂಚಲನವನ್ನು ಮೂಡಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಬಿಜೆಪಿ ಮುಖಂಡರು ಏನ್ ರಿಯಾಕ್ಟ್ ಮಾಡ್ತಾರೆ ಅಥವಾ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಇದಕ್ಕೆ ಖುದ್ದು ಸಿದ್ದರಾಮಯ್ಯನವರೇ ಒಂದು ತಾರ್ಕಿಕವಾಗಿರ್ತಕ್ಕಂಥ ಒಂದು ತೆರೆಯನ್ನು ಎಳಬೇಕು. ಅಂದ್ರೆ ಇಂಜಿನಿಯರ್ ಬಂದಿದ್ದಾಗಿದ್ರೆ ಆ ಇಂಜಿನಿಯರ್ ಯಾರು, ಇವಿಎಂ ತಂದಿದ್ದೇ ಆಗಿದ್ದಲ್ಲಿ ಆ ಇವಿಎಂ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಖುದ್ದು ಸ್ಪಷ್ಟನೆ ನೀಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.